ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಿರಿ ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೆ ನೋಡಿ. ಹಾಗೆ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಅರ್ಹರಾಗಿದ್ದರೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಪಿ ಎಮ್ ವಿಶ್ವಕರ್ಮ ಯೋಜನೆಯ ಒಂದಿಷ್ಟು ಮಾಹಿತಿಗಳು, ನಿಮ್ಮ ಅಪ್ಲಿಕೇಶನ್ ಎಡಿಟ್ ಮಾಡೋದು ಹೇಗೆ ಮತ್ತು ನಿಮ್ಮ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆ ಅಥವಾ ಇಲ್ಲ, ಯಾವ ರೀತಿ ಒಂದಿಷ್ಟು ಮಾಹಿತಿ ಹೊಸದಾಗಿ ಬಂದಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ವಿವರನ ತಿಳಿಸಿಕೊಡ್ತೀನಿ. ಹಾಗೆ ಈ ವೋಚರ್ ಕೂಡ ಜನ್ರೇಟ್ ಆಗ್ತಾಯಿದೆ ಜನರಿಗೆ, ಅದನ್ನು ಒಂದಿಷ್ಟು ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೋಟಿಫಿಕೇಷನ್ ನಿಮ್ಗೆ ಬೇಕು ಅಂತಂದ್ರೆ ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಲೇಟ್ ಮಾಡೋದೇ ಬೇಡ, ಸಂಪೂರ್ಣವಾಗಿ ಮಾಹಿತಿ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ನೀವು ನೋಡ್ಬೋದು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವ್ರಿಗೆ ಇನ್ನೂ ಕೂಡ ಒಂದಿಷ್ಟು ಜನರಿಗೆ ಅಪ್ಲಿಕೇಶನ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಏನಾಗಿದೆ ಅವರಿಗೆ ತೊಂದರೆ ಅಂತಂದರೆ, ಅವರು ಏನಾದರೂ ಬೇರೆ ಕೆಲಸ ಮಾಡ್ತಾಯಿದ್ರು ಅಂತಂದರೆ ಅಲ್ಲಿ ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಕೆಲಸ ಬೇರೆ ಕೆಲಸನೇ, ಗೌಂಡಿ ಕೆಲಸ ಮಾಡೋರು ಹೋಗಿ ಟೈಲರಿಂಗ್ ಕೆಲಸಗಳಾಗಿರುತ್ತೆ. ಈ ರೀತಿ ಸಮಸ್ಯೆ ಎದುರಾಗಿದೆ. ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅರ್ಜಿ ಹಾಕುವಂಥವ್ರು ಮಾಡಿರ್ಬೋದು ಅಥವಾ ಇವರು ಹೇಳುವಂಥ ಸಂದರ್ಭದಲ್ಲಿ ಅವರಿಗೆ ಮಿಸ್ಟೇಕಾಗಿ ಅರ್ಜಿ ಸಲ್ಲಿಸೋರೇ ಆ್ಯಕ್ಚುಲಿ ತಪ್ಪು ಮಾಡಿರ್ತಾರೆ. ಹಾಗಾಗಿ ಈ ಅಪ್ಲಿಕೇಶನ್ ಮತ್ತು ನಮಗೆ ಇದು ರೀಕವರ್ ಮಾಡೋಕ್ಕಾಗಲ್ವಾ ಅಂತ ತುಂಬ ಜನರು ಕೇಳ್ತಾಯಿದ್ರು. ಅದಕ್ಕಾಗಿ ನೀವು ಮಾಡ್ಕೊಳ್ಬೋದು. ಅಪ್ರೂವಲ್ ಆಗಿಲ್ಲ ಇನ್ನೂ ಅಂತಂದರೆ, ನಿಮ್ಮ ಅಪ್ಲಿಕೇಶನ್ ಇನ್ನೂ ಅಪ್ರೂವಲ್ ಆಗಿಲ್ಲ ಅಂತಂದರೆ ನೀವು ನೇರವಾಗಿ ನಿಮ್ಮ ಒಂದು ಮೊಬೈಲ್ ಮುಖಾಂತರವೇ ಎಡಿಟ್ ಮಾಡ್ಕೊಳ್ಬೋದು. ಒಂದು ವೇಳೆ ಅಪ್ರೂವಲ್ ಆಗಿ ನಿಮಗೆ 3 ಸ್ಟೆಪ್ ಅಲ್ಲಿ ಗ್ರೀನ್ ಕಲರಲ್ಲಿ ಬಂದಿದೆ ರೈಟ್ ಮಾರ್ಕ್ ಅಂತಂದರೆ ನಿಮಗೆ ಏನು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದು ಇನ್ನೂ ಆಗಿಲ್ಲ ಅಂತಂದರೆ ದಯವಿಟ್ಟು ನೀವು ಎಡಿಟ್ ಮಾಡ್ಕೊಳ್ಬೋದು. ಯಾವುದೇ ಒಂದು ವರ್ಕ್ ಆಗಿರ್ಬೋದು, ನಿಮ್ಮ ಅಡ್ರೆಸ್ ಆಗಿರ್ಬೋದು, ಏನಾದರೂ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಅಪ್ರೂವಲ್ ಆಗಿತ್ತು ಅಂತಂದರೆ ದಯವಿಟ್ಟು ಯಾರೂ ಕೂಡ ಚೇಂಜಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಎಡಿಟ್ ಆಪ್ಷನ್ನೇ ಓಪನ್ ಆಗೋದಿಲ್ಲ. ಹಾಗಾಗಿ ನೀವು ಇನ್ನೂ ಅಪ್ರೂವಲ್ ಆಗಿಲ್ಲ ಅಂತಂದರೆ ಮಾಡ್ಕೊಳ್ಳಿ. ಈಗ ತುಂಬ ಜನರ ಒಂದು ಅಪ್ಲಿಕೇಶನ್ಗಳು ಮತ್ತೆ ಅಪ್ರೂವಲ್ ಆಗಿದೆ. ಅಪ್ರೂವಲ್ ಆದರೂ ಕೆಲವರಿಗೆ QR ಕೋಡ್ ಜನ್ರೇಟ್ ಆಗಿದೆ, ಇನ್ನು ಕೆಲವರಿಗೆ ಈ ವೋಚರ್ ಕೂಡ ಮೆಸೇಜ್ ಮುಖಾಂತರ ಬಂದಿದೆ ಮತ್ತು ಅಪ್ಲಿಕೇಶನಲ್ಲಿ ಕೂಡ ಈ ವೋಚರ್ ತೋರಿಸ್ತಾ ಇರುವಂಥದ್ದು. ಅದಕ್ಕಾಗಿ ನೀವು ಕೂಡ QR ಕೋಡ್, ಯಾರಿಗೆ ಈ ವೋಚರ್ ಜನ್ರೇಟ್ ಆಗಿದೆ ಅಂಥವ್ರಿಗೆ QR ಕೋಡ್ ಕೂಡ ಜನ್ರೇಟ್ ಆಗಿರುವಂಥದ್ದು ಭೀಮ್ ಆ್ಯಪ್ ಮುಖಾಂತರ ನೀವು ಕೂಡ ಒಂದು ಈ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ QR ಕೋಡು ನಿಮಗೆ ಬಂದಿರುವಂಥ ಒಂದು ಏನು ನಿಮಗೆ ಟೂಲ್ ಕಿಟ್ ವಿತರಣೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ QR ಕೋಡ್ ಮುಖ್ಯವಾಗಿ ಬೇಕಾಗಿರುತ್ತೆ. ಅದಕ್ಕಾಗಿ QR ಕೋಡ್ ಜನ್ರೇಟ್ ಮಾಡ್ಕೊಳ್ಳಿ. ಭೀಮ್ ಆ್ಯಪ್ ಮುಖಾಂತರ ನೀವು ಮಾಹಿತಿ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಯಾವ ರೀತಿ ಭೀಮ್ ಆ್ಯಪ್ ಮುಖಾಂತರ ನೀವು QR ಕೋಡ್ ಜನ್ರೇಟ್ ಮಾಡ್ಕೊಳ್ಬೇಕಂತ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.